ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಾನು ಅನುಪಮ ನಾಗೇಶ್ ಅಂತ ಹೇಳ್ಬಿಟ್ಟು ನಾನು ಈ ಶಿವಂ ಗುರುಕುಲದಲ್ಲಿ ಕಳೆದ 3 ತಿಂಗಳಿಂದ ನಾಡಿ ಜ್ಯೋತಿಷ್ಯವನ್ನು ಕಲಿತಾ ಇದ್ದೀನಿ. ಹಿರಿಯರು ಹೇಳ್ತಿದ್ರು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ಬಿಟ್ಟು ನನ್ನ ಪೂರ್ವಜನ್ಮದ ಸುಕೃತದಿಂದ ಶಿವಂ ಗುರುಗಳಂತಹ ಮಹಾನ್ ಗುರುಗಳು ನನಗೆ ಸಿಕ್ಕಿದ್ದಾರೆ. ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಾನು ನಾಡಿ ಜ್ಯೋತಿಷ್ಯ ಮತ್ತು ಶಿವಂ ಗುರುಕುಲದ ಬಗ್ಗೆ ಒಂದೆರಡು ನನ್ನ ಅಭಿಪ್ರಾಯಗಳನ್ನ ಹೇಳೋಣ ಅಂತ ಅಂದ್ಕೊಳ್ತಾ ಬಯಸ್ತೇನೆ. ಈ ಜ್ಯೋತಿಷ್ಯ ಅಂತ ಅಂದ್ರೇ ಒಂದು ಮಹಾನ್ ಸಾಗರ ಇದ್ದಂಗೆ. ಈ ಸಾಗರದಲ್ಲಿ ಅನೇಕವಾದಂಥ ವಿಧಗಳಿವೆ. ಅದರಲ್ಲಿ ಒಂದು ವಿಧ ನಾಡಿ ಜ್ಯೋತಿಷ್ಯ. ಈ ನಾಡಿ ಜ್ಯೋತಿಷ್ಯದಲ್ಲಿ ಮೊದಲಿಗೆ ಏನು ಹೇಳ್ಕೊಡ್ತಾರಪ್ಪ ಅಂತಂದರೆ ನಿಮ್ಮನ್ನು ನೀವು ಅರಿಯಿರಿ ಅಂತ ಹೇಳ್ಕೊಡ್ತಾರೆ. ಇದನ್ನು ನಾವು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ನಾವು ಎಷ್ಟು ಕ್ಲಿಯರಾಗಿ ಕಾಣಿಸ್ತೀವೋ ಅದೇ ಥರ ನಮ್ಮ ಜಾತಕದ ಮೂಲಕ ನಮ್ಮ ಗುಣ ಸ್ವಭಾವಗಳನ್ನ ಅರಿತ್ಕೋಬೋದು. ಹಾಗೆ ಇನ್ನೊಂದು ಜ್ಯೋತಿಷ್ಯದಲ್ಲಿ ನಮಗೆ ಮತ್ತೆ ಇನ್ನೊಂದು ಏನು ಹೇಳ್ಕೊಡ್ತಾರೆ ಅಂತ ಅಂದರೆ, ಜ್ಯೋತಿಷ್ಯ ವಿದ್ಯೆ ಕಲಿಬೇಕು ಅಂತ ಅಂದರೆ ಅಥವಾ ಸಹಸ್ರನಾಮ ಇವನ್ನೆಲ್ಲ ಕಲಿಬೇಕು ಅಂತಂದರೆ ಏಕಾಗ್ರತೆ ಬೇಕಾಗುತ್ತೆ. ಈ ಏಕಾಗ್ರತೆ ಹೆಂಗೆ ಬರುತ್ತೆ ಅಂತಂದರೆ ಪಂಚಕ್ರಿಯಾ ಶುದ್ಧಿಯನ್ನು ಮಾಡೋದ್ರಿಂದ ಬರುತ್ತೆ. ಈ ಪಂಚಕ್ರಿಯಾ ಶುದ್ಧಿಯನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದರೆ, ಅದನ್ನು ನೀವು ಅನುಷ್ಠಾನಕ್ಕೆ ತಂದ್ರಿ, ದಿವಸಾಗಲೂ ಅದನ್ನು ಮಾಡ್ತೀರಿ ಅಂತ ಅಂದರೆ ಅದರಿಂದ ಆಗುವಂತಹ ಉಪಯೋಗಗಳು ನಿಮಗೆ ಆಶ್ಚರ್ಯ ಅನಿಸುತ್ತೆ. ಈ ಪಂಚಕ್ರಿಯಾ ಶುದ್ಧಿಗಳಲ್ಲಿ ಉಷಾಪಾನ, ಪ್ರಾಣಾಯಾಮ, ಜಪ ಮತ್ತು ಅಗ್ನಿಹೋತ್ರ ಹಾಗೂ ಯೋಗ ನಿದ್ರೆ, ಇವು 5 ಬರುತ್ತೆ. ಇವನ್ನ ನೀವು ತಪ್ಪದೆ ದಿವಸಾಗಲೂ ಮಾಡಿದರೆ ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ನೀವು ಕೂಡ ಕಾಣ್ಬೋದು ನಿತ್ಯ ಜೀವನದಲ್ಲಿ. ಇನ್ನು 3ನೇದು ಏನಪ್ಪ ಅಂತಂದರೆ, ನಾವು ಸ್ತ್ರೀಯರು ಈ ನಾಡಿ ಜ್ಯೋತಿಷ್ಯವನ್ನು ಕಲಿಯೋದ್ರಿಂದ ನಾವು ಎಲ್ಲರ ಜೊತೆಗೆ ಕುಟುಂಬದಲ್ಲಿ ಸಣ್ಣ ಸಣ್ಣ ಕಿರಿಕಿರಿಗಳು ಮತ್ತು ಸಮಸ್ಯೆಗಳು ಆಗೇ ಆಗ್ತವೆ. ಈ ಕಿರಿಕಿರಿಗಳು ಸಮಸ್ಯೆಗಳನ್ನು ನಾವು ತಪ್ಪಿಸ್ಕೋಬೇಕು ಅಂತಂದರೆ ಎಲ್ಲರ ಜೊತೆಗೂ ಹೊಂದಾಣಿಕೆಯನ್ನು ಮಾಡಿಕೊಂಡು ಇರಬೇಕಾಗತ್ತೆ. ಸೊ ಈ ಹೊಂದಾಣಿಕೆ ಹೆಂಗೆ ಬರುತ್ತೆ, ಹೆಂಗೆ ತಗೋಬೋದು ಅಂತಂದರೆ, ನಮ್ಮ ಜಾತಕದಲ್ಲಿ ನಾವು ಜಾತಕವನ್ನು ನೋಡ್ಕೊಂಡ್ಬಿಟ್ಟು ಯಾರ್ಯಾರ ಸ್ವಭಾವ ಹೆಂಗೆಂಗಿದೆ ಅಂತ ಹೇಳಿ ನೋಡಿಕೊಂಡು ನಾವು ಎಲ್ಲರ ಜೊತೆಗೂ ಬೆರಿಬೋದಾಗುತ್ತೆ. ಹಾಗೆ ಮತ್ತು ಮಕ್ಕಳ ವಿಷಯ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳನ್ನು ನಾವು ಆಳವಾಗಿ ಅರಿತ್ಕೊಂಡ್ಬಿಟ್ಟು ಅವರ ವಿದ್ಯಾಭ್ಯಾಸ ಮತ್ತು ಅವರು ದೊಡ್ಡವರಾಗ್ತಾ ಅವರ ವೃತ್ತಿ, ವಿವಾಹ ಇವುಗಳಲ್ಲೆಲ್ಲ ನಾವು ಮಾರ್ಗದರ್ಶನ ಮಾಡ್ಬೋದಾಗತ್ತೆ. ಇದನ್ನು ಎಲ್ಲವನ್ನೂ ಶಿವಂ ಗುರುಕುಲದಲ್ಲಿ ನಾವು ಕಲಿಸ್ತಾರೆ. ನಾವು ಸಮಸ್ಯಾರಹಿತವಾಗಿ ಬದುಕಬೇಕು ಅಂತ ಅಂದರೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗಬೇಕು ಅಂತ ಅಂದರೆ ನಾಡಿ ಜ್ಯೋತಿಷ್ಯವನ್ನು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ನಮ್ಮ ಶಿವಂ ಗುರುಕುಲದಲ್ಲಿ ಇದು ಒಂದೇ ಅಲ್ಲ, ನಾಡಿ ಜ್ಯೋತಿಷ್ಯ ಒಂದೇ ಅಲ್ಲ, ಮತ್ತು ಹಲವಾರು ಕೋರ್ಸುಗಳನ್ನು ಹೇಳ್ಕೊಡ್ತಾರೆ. ಅದರಲ್ಲಿ ಸೌಂದರ್ಯ ಲಹರಿ ಇರ್ಬೋದು, ಅಥವಾ ಸಹಸ್ರನಾಮಗಳು, ಸ್ತೋತ್ರಗಳು, ಸೂಕ್ತಗಳು, ಮೆಡಿಕಲ್ ಆಸ್ಟ್ರಾಲಜಿ, ಕೆರಿಯರ್ ಆಸ್ಟ್ರಾಲಜಿ, ಫೈನಾನ್ಷಿಯಲ್ ಆಸ್ಟ್ರಾಲಜಿ, ಹಾಗೆ ಆರ್ಟ್ ಆಫ್ ಪೇರೆಂಟಿಂಗ್, ಇವನ್ನೆಲ್ಲವನ್ನು ಹೇಳ್ಕೊಡ್ತಾರೆ. ನಿಮಗೂ ಇವನ್ನೆಲ್ಲವನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂದರೆ ನಮ್ಮ ಶಿವಂ ಗುರುಕುಲವನ್ನು ಕಾಂಟ್ಯಾಕ್ಟ್ ಮಾಡಿ. ಗುರುಕುಲವು ನಿಮ್ಮನ್ನು ಆಹ್ವಾನ ಮಾಡ್ತಾ ಇದೆ. ನಮಸ್ಕಾರ ಎಲ್ಲರಿಗೂ.